ಒಂದು ಸುಂದರವಾದ ಹಳ್ಳಿ ಗೂಡ್ಮ್ಯಾನ್ ಎಂಬ ವಿನಮ್ರ ಬೇಕರಿದ್ದರು. ಪ್ರತಿ ಬೆಳಗ್ಗೆ ಅವರು ಬಿಸಿ ರೊಟ್ಟಿಗಳು ಮತ್ತು ಪ್ಯಾಸ್ಟ್ರಿಗಳನ್ನು ಬೇಕರಿಸುತ್ತಿದ್ದರು. ಅವರ ಅಂಗಡಿ ತಾಜಾ ಬ್ರೆಡ್ ಮತ್ತು ದಾಲ್ಚಿನ್ನಿ ಸುವಾಸನೆಯಿಂದ ತುಂಬಿರುತ್ತಿತ್ತು. ಗೂಡ್ಮ್ಯಾನ್ ಎಲ್ಲರಿಗೂ ಇಷ್ಟವಿದ್ದರೂ ಅವರ ಮನಸ್ಸಿನಲ್ಲಿ ಏನೋ ಕೊರತೆ ಇದ್ದಂತಿತ್ತು. ಒಂದು ದಿನ ಒಂದು ವಯಸ್ಕ ಮಹಿಳೆ ಆಶ್ರಯಕ್ಕಾಗಿ ಬಂದರು. ಅವರು ಮನೋರಂಜನೆಯ ಕಥೆಗಳು ಮತ್ತು ರಹಸ್ಯಮಯ ವ್ಯಕ್ತಿತ್ವ ಹೊಂದಿದ್ದರು. ರುಚಿಕರತೆಯಿಂದ ಗೂಡ್ಮ್ಯಾನ್ ಅವರು ಆಕೆಗೆ ತಂಗುವ ಅವಕಾಶವನ್ನು ನೀಡಿದರು. ಕೃತಜ್ಞತೆಯಿಂದಾಗಿ ಆಕೆ ತಮ್ಮ ಲುಪ್ತ ಕಲೆ ತೋರಿಸಿದರು, ಚಿತ್ರಕಲೆ. ಪ್ರತಿ ರಾತ್ರಿ ಆಕೆ ಗೂಡ್ಮ್ಯಾನ್ ಅಂಗಡಿಯಲ್ಲಿ ಗೋಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಅಂಗಡಿ ಮಾಯಾಜಾಲದಂತಾಗಿದ್ದು ಅದ್ಭುತ ಗ್ಯಾಲರಿಯಾಗಿ ಪರಿವರ್ತನೆಯಾಯಿತು. ಹಳ್ಳಿಯವರು ಗುಂಪಾಗಿ ಸೇರಿ ಆಕೆಯ ಕಥೆಗಳು ಮತ್ತು ಬಣ್ಣದ ಕಲೆಯನ್ನ ಆನಂದಿಸುತ್ತಿದ್ದರು. ಗೂಡ್ಮ್ಯಾನ್ ಅವರ ಹೃದಯವು ಅಪೂರ್ವ ಆನಂದದಿಂದ ತುಂಬಿತು. ಬಿಸಿ ರೊಟ್ಟಿ ಮತ್ತು ಕಲೆ ಹಳ್ಳಿಯನ್ನೆಲ್ಲ ಒಟ್ಟಿಗೆ ತರುವ ಮಾಧ್ಯಮವಾಯಿತು. ಒಟ್ಟಾಗಿ ಅವರು ಕಲೆಯೂ ಸಹ ಬ್ರೆಡ್ನು ಸಂಯೋಜಿಸಿದ ಹೊಸ ಸಂಪ್ರದಾಯವನ್ನು ಪ್ರಾರಂಭಿಸಿದರು. ಗೂಡ್ಮ್ಯಾನ್ ಅರಿತುಕೊಂಡರು, ಜೀವನಕ್ಕೆ ಬ್ರೆಡ್ ಜೊತೆಗೆ ಕಲ್ಪನೆಯೂ ಬೇಕು. ಅಂತೂ ಒಂದು ಸರಳ ಬೇಕರಿ ಅದ್ಭುತಗಳ ಸ್ಥಳವಾಯಿತು.